ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜಕುಮಾರ್ ಬಗ್ಗೆ ಹಗುರವಾಗಿ ಮಾತನಾಡಿದ ವಿಚಾರಕ್ಕೆ ಈಶ್ವರಪ್ಪ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಈಶ್ವರಪ್ಪ ಕಾಂಗ್ರೆಸ್ನವರು ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಹೇಳಿಕೆಗೆ ಕೌಂಟರ್ ನೀಡಿದಂತಹ ಸಚಿವರು, ನೀವು ನಿಜವಾದ ಗಂಡಸೆಯಾಗಿದ್ದರೆ ನಿಮ್ಮ ಮಗನಿಗೆ ಟಿಕೆಟ್ ಕೊಡಿಸಬೇಕಾಗಿತ್ತು. ನಿಮ್ಮ ಮಗನಿಗೆ ಫೀಡಿಂಗ್ ಬಾಟಲ್ ಕೊಟ್ಟು ಚೀಪುತ್ತಾ ಕೂರೋದಕ್ಕೆ ಹೇಳಿ. ಪ್ರೆಸ್ ಮೀಟ್ ಬಿಟ್ಟರೆ ಈಶ್ವರಪ್ಪ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದಾರಾ? ಅವರು ಪದೇ ಪದೇ ಕಾಂಗ್ರೆಸ್ನವರು ನಮಗೆ ಫೋನ್ ಮಾಡ್ತಾರೆ, ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇದನ್ನು ಮೊದಲು ಅವರು ನಿಲ್ಲಿಸಬೇಕು, ಇಲ್ಲವಾದರೆ ಅವರಿಗೆ ಬೇರೆ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರ ಮಗನಿಗೆ ಸೀಟ್ ಕೊಡಿಸೋ ಯೋಗ್ಯತೆ ಅವ್ರ ಮಗನಿಗೆ ಒಂದು ಮಿಲ್ಕ್ ಬಾಟಲ್ ಕೊಟ್ಟು ಅದನ್ನ ಸೀಟ್ ಕೂತ್ಕೊಳ್ಳೋದಕ್ಕೆ ಹೇಳಿ. ಯಾಕೆಂದ್ರೆ ಅವ್ರು ಯಾಕೆ ಇಷ್ಟು ಕೀಳ್ಮಟ್ಟವಾಗಿ ಮಾತಾಡ್ತಿದ್ದೀನಿ ಅಂದ್ರೆ, ಗೀತಾ ಶಿವರಾಜಕುಮಾರ್ ಅಗೌರವ ಕೊಡ್ತಕ್ಕಂಥ ವ್ಯಕ್ತಿಯನ್ನ ನಾನು ಖಂಡನೆಯನ್ನ ಮಾಡ್ತೇನೆ. ಈಶ್ವರಪ್ಪರು ನಿಮ್ಮಂತ ಕೀಳ್ಮಟ್ಟದ ರಾಜಕಾರಣಿ ಇನ್ಯಾರೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ನೀವು ಇರಬೇಕು ಅಂತ ಹೇಳಿ ಬಂದಿಲ್ಲ. ನಿಮ್ಮ ಮಗನಿಗೆ ಸೀಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ನೀವು ಸೀಮಿತವಾಗಿರ್ತಕ್ಕಂಥ ಲೋಯೆಸ್ಟ್ ರಾಜಕಾರಣಿ. ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಅದು ಹೆಂಗಾದ್ರೂ ಗೊತ್ತಿಲ್ಲ ನನಗೆ. ರೈಟ್ ಸೈಡ್ ಈಶ್ವರಪ್ಪರು, ರೈಟ್ ಸೈಡ್ ಯಡಿಯೂರಪ್ಪರು ಅಂತ ಹೇಳಿ ನೀವು ಮಾತಾಡ್ತಾ ಇದ್ದೀವಿ. ಆಸ್ತಿ ಅವ್ರ ಹಕ್ಕು, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೆಂಗಾದ್ರೂ ಬೆಳ್ಕೊಳ್ಳಿ, ನಾನು ಅದನ್ನು ಹೇಳೋದಿಲ್ಲ. ಆದ್ರೆ ಗೀತಾ ಶಿವರಾಜಕುಮಾರ್ ಅವ್ರ ಕಂಟೆಗೆ ಬಂದ್ರೆ ಬಿ ಕೇರ್ಫುಲ್. ನಿಮ್ಮ ವಯಸ್ಸಿಗೆ ಗೌರವ ಕೊಡ್ತೀನಿ, ಆದ್ರೆ ನಿಮ್ಮ ಆಟಿಟ್ಯೂಡು, ನಿಮ್ಮ ಸಿಸ್ಟಮು, ನಿಮ್ಮ ನಾಲ್ಗೆಗೆ ಇಡೀ ರಾಜ್ಯದ ಜನರು ಖ್ಯಾತಿ ಉಗಿತಾ ಇದ್ದಾರೆ. ನೀವೇ ನಿಮಗೆ ಸೀಟ್ ತಗೊಳಕ್ಕಾಗ ಯೋಗ್ಯತೆ ನಿಮಗಿಲ್ಲ, ನಿಮ್ಮ ಮಗನಿಗೂ ಕೊಡಿಸೋ ಯೋಗ್ಯತೆ ಇಲ್ಲ. ಇನ್ಮೇಲೆ ಗೌರವದಿಂದ ಇರಲಿ. ಯಾಕಂದ್ರೆ ಜನರು ಯಾರು ಮೂರ್ಖರೇನಲ್ಲ. ಮೂರ್ಖರು ಮಾಡೋ ಕೆಲಸ ಮುಗಿದಾಯ್ತು. ನರೇಂದ್ರ ಮೋದಿ ಅವ್ರಿಗೂ ಆಗೋದಿಲ್ಲ, ಬಿಜೆಪಿ ಅವ್ರಿಗೂ ಆಗೋದಿಲ್ಲ, ಈಶ್ವರಪ್ಪ ಅವರಿಗೆ ನಿಮಗಂತೂ ನಿಮ್ ಜಾಯಮಾನದಲ್ಲಿ ನಿಮ್ಮ ರಾಜಕಾರಣ ಮಾಡೋಕ್ಕೆ ಯೋಗ್ಯತೆ ನಿಮ್ಗೆ ಕಳ್ಕೊಳ್ಳಿ. ನಾನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ, ಅವ್ರ ವಯಸ್ಸಿಗೆ ಗೌರವನ ಬಿಟ್ಟು ಅವ್ರ ಮಾನ ಮರ್ಯಾದೆ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನ ನಿಲ್ಲಿಸಬೇಕಾಗುತ್ತೆ. ನಾನು ಗೌರವದಿಂದ ಹೇಳ್ತೀನ, ಯಾರಿಗೆ ಹೇಳ್ತೀನಿ, ನಿಮ್ಗೆ ಹೆಂಗಾದ ತಗೊಳ್ಳಿ, ನಿಲ್ಲಿಸ್ಬೇಕಾಗುತ್ತೆ. ಮಾತಾಡ್ತೀನಿ, ನಮ್ಗೆ ಇವ್ರು ಫೋನ್ ಮಾಡಿದ್ರು, ಅವ್ರು ಫೋನ್ ಮಾಡಿದ್ರು, ಪೇಪರಲ್ಲಿ ಒಂದು ಬಿಟ್ರೆ, ಪ್ರೆಸ್ ಮೀಟ್ ಬಿಟ್ರೆ ಇನ್ನೇನಾದ್ರೂ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡಿದಾರೆ ಒಂದು